ಸರ್, ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು ನಮ್ಮ ಕೋಲಾರ ಜಿಲ್ಲೆಗೆ ಸರ್ ಸಚಿವ ಸ್ಥಾನ ಸಿಗುತ್ತೆ ಅಂತ. ನೀವು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರಿ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. ಕಡೆಗೂ ಅದು ಈಡೇರಿಲ್ಲ ಸರ್. ಅದು ಏನಂತೀರ? ಅದು ಈಗಾಗಲೇ ಕರ್ನಾಟಕ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ 2ನೇ ಮಂತ್ರಿಮಂಡಲ, ಮೊದಲು 13 ಜನ ಮಾಡಿದ್ರು, ಇವಾಗ 20 ಜನ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯ ಆಗಿದೆ. ನಾವು ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು, ಎಸ್ ಎನ್ ನಾರಾಯಣಸ್ವಾಮಿ ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ನಂಜೇಗೌಡರು ಇರ್ಬೋದು, ರೂಪಾ ಶಶಿಧರ್ ಅವರು ಇರ್ಬೋದು, ಇವರೆಲ್ಲರೂ ಒಗ್ಗೂಡಿಸ್ಕೊಂಡು ನಮ್ಮ ಆದ್ನಾರಾಯಣ ಅವರು ಇರಬೇಕು, ಮುಳ್ಬಾಗಲ್ನ ಅಭ್ಯರ್ಥಿ, ಕಂಟೆಸ್ಟೆಡ್ ಅಭ್ಯರ್ಥಿ, ಇವರೆಲ್ಲರೂ ಸೇರ್ಕೊಂಡು ನನ್ನ ಸಮೇತ ನಾವು ಡೆಲ್ಲಿಗೆ ಹೋಗಿದ್ವಿ. ಎಲ್ಲರಿಗೆ, ವೇಣುಗೋಪಾಲ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಇವರಿಗೆಲ್ಲರಿಗೂ ಒಂದು ಮನವಿಯನ್ನ ಕೊಟ್ವಿ. ನಮ್ಮ ಜಿಲ್ಲೆಯಲ್ಲಿ ಹಿರಿಯರು ಶಾಸಕರು ನಾರಾಯಣಸ್ವಾಮಿ ಅವರು ಇದ್ದಾರೆ, ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಇಲ್ದಿದ್ರೆ ಇನ್ನಿಬ್ಬರು ಶಾಸಕರು ಮಂಜುನಾಥ್ ಮತ್ತು ನಂಜೇಗೌಡರಿಗೆ ಜನರಲ್ ಅಲ್ಲಾದ್ರೆ ಅವ್ರಿಗೆ ಕೊಡಿ, ಹೆಣ್ಮಗುಗಾದ್ರೆ ರೂಪಮ್ಮ ಕೊಡಿ ಅಂದ್ಬಿಟ್ಟು ನಾವೆಲ್ಲರೂ ಹೋಗಿ ಮನವಿ ಮಾಡಿದ್ವಿ. ಆದ್ರೆ ಇವತ್ತು ಈ ಸಂಪುಟದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ, ಮೊದಲು ಸಿದ್ದರಾಮಯ್ಯ ಸಂಪುಟದಲ್ಲೇನೂ ಕೋಲಾರ್ಗೆ ಅನ್ಯಾಯ ಆಗಿತ್ತು, ಈಗ್ಲೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿನೂ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ. ಇದರ ವಿರುದ್ಧವಾಗಿ ನಾವು ನಾಳೆ ನಾಳಿದ್ದು ಹೋರಾಟವನ್ನ ಮಾಡಬೇಕು ಅನ್ಕೊಂಡಿದ್ವಿ. ಯಾಕಂದ್ರೆ ಪದೇ ಪದೇ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಮೊದಲು ರಮೇಶ್ ಕುಮಾರ್ ಅವರು ಆದ್ಮೇಲೆ, ಅದಕ್ಕೆ ಮುಂಚೆನೂ ನಮ್ಮ ಜಿಲ್ಲೆಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ. ಅದಾದ್ಮೇಲೆ ರಮೇಶ್ ಕುಮಾರ್ಗೆ ಮಂತ್ರಿ ಸ್ಥಾನ ಕೊಟ್ಟರು. ಅದಾದ್ಮೇಲೆ ಈಗ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿನೂ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿನೂ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ. ಎಸ್ ಎನ್ ನಾರಾಯಣಸ್ವಾಮಿ ಸಮರ್ಥರಿಗೆ ಸಿಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಸರ್. ನಾವೆಲ್ಲರೂ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗತ್ತೆ. ಅವರಿಗೆ ಈ ಸರ್ತಿ ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸಗಳನ್ನ ಅವ್ರ ಕಡೆಯಿಂದ ಮಾಡಿಸ್ಕೋಬಹುದು ಅಂದ್ಬಿಟ್ಟು ನಮ್ಗೆಲ್ಲ ನಿರೀಕ್ಷೆ ಇತ್ತು. ಇವಾಗ ಆ ನಿರೀಕ್ಷೆ ನಮ್ಗೆ ಸುಳ್ಳಾಗಿದೆ. ಪದೇ ಪದೇ ನಮಗೆ ಮೋಸ ಆಗ್ತಾ ಇದೆ. ಪದೇ ಪದೇ ನಮಗೆ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ.